ನನಗೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ. ಪ್ರಕರಣವನ್ನ ಸಿಬಿಐಗೆ ವಹಿಸೋದಕ್ಕೆ ಕಾನೂನು ಹೋರಾಟವನ್ನ ಮಾಡ್ತೀನಿ. ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆ. ಇವರಿಂದ ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಸಾಧ್ಯ. ನಾನು ಪ್ರಾಣದ ಹಂಗು ತೊರೆದು ಹೋರಾಡ್ತಾ ಇದ್ದೇನೆ. ನಮ್ಮ ಮನೆಯವರು ಮೊದಲು ಸ್ವಲ್ಪ ಹೆದರಿದ್ರು. ನಾನು 1 ತಿಂಗಳ ಹಿಂದೆ ಭದ್ರತೆ ಕೇಳಿದ್ದೆ, ಆದ್ರೆ ಕೊಟ್ಟಿಲ್ಲ, ಕೊಡುವಂತ ನಂಬಿಕೆ ಕೂಡ ಇಲ್ಲ. ಹೀಗಂತ ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು. ನನಗೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ನಿರಂತರವಾದಂತಹ ಹೋರಾಟ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಫ್ಐಆರ್ ದಾಖಲಿಸುವಂತೆ ಸೂಚನೆ ನೀಡಿದೆ. ಮುಂದೆ ಏನು ಸರ್? ಅದೇ ಇವಾಗ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಸೊ ಆದೇಶನ ಇಟ್ಕೊಂಡು ಪ್ರಕರಣ ದಾಖಲು ಮಾಡೋದಕ್ಕೆ ಇವತ್ತು ನಾನು ಲೋಕಾಯುಕ್ತ SP ಅವರಿಗೆ ಮನವಿ ಮಾಡ್ಕೊಳ್ತೀನಿ. ಸೊ ಅವರು ನ್ಯಾಯಾಲಯದ ಆದೇಶ ಪ್ರಕಾರ ಇವತ್ತು ಮೊಕದ್ದಮೆ ದಾಖಲು ಮಾಡಬೇಕಾಗತ್ತೆ. ಸೊ ಮಾಡಿದ ನಂತರ ತನಿಖೆ ಪ್ರಾರಂಭ ಆಗುತ್ತೆ. ಸರ್, ತನಿಖೆ ನಾವು CBI ಕೊಡಬೇಕಕ್ಕೆ ನಾವು ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ. ಯಾಕೆಂದರೆ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡುವಂಥ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತ ತನಿಖೆ ಮಾಡೋಕ್ಕಾಗಲಿ ಅಥವಾ ಸತ್ಯನ ಎತ್ತಿಡೋದಕ್ಕಾಗಲಿ ಸೊ ಸರ್ಕಾರನೇ ಬಿಡೋಲ್ಲ. ಯಾಕೆಂದರೆ ಸರ್ಕಾರ ನಡೆಸಿರ್ತಕ್ಕಂಥ ವ್ಯಕ್ತಿಗಳೇ ಆರೋಪಿಗಳಿಂದ ಸೊ ಆ ಒಂದು ಪ್ರಯತ್ನಗಳು ನಡೆಯುತ್ತೆ. ಹೀಗಾಗಿ ನಾವು CBIಯಿಂದ ತನಿಖೆ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಸೊ ಈ ಬಗ್ಗೆ ನಾವು ಉಚ್ಚ ನ್ಯಾಯಾಲಯದ ಅರ್ಜಿ ಸಲ್ಲಿಸಿ CBIಗೆ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನಾಗೇಂದ್ರ ಪ್ರಕರಣ ಜೊತೆಗೆ ಸ್ವತಃ ಸಿದ್ದರಾಮಯ್ಯ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರು ಏನು ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಅದು ಸರಿ ಇಲ್ಲ, ಅದ್ರ ಬಗ್ಗೆ ಮುಂದುವರೆದ ತನಿಖೆ ಮಾಡಿ ಸಿದ್ದರಾಮಯ್ಯ ವಿರುದ್ಧ ನಮ್ಮ NR ರಮೇಶ್ ಅವರು ದಾಖಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅದರಲ್ಲಿ ಸರಿಗೆ ತನಿಖೆ ಮಾಡಿಲ್ಲ, ಮತ್ತೆ ತನಿಖೆ ಮಾಡಿ ಏನು ಪ್ರಕರಣ ಅದು ಯಾವುದೋ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧವಾಗಿ ಮಾಡಿದ್ದಾರೆ ಸರ್. ಸೊ ಅವರು ತನಿಖೆ ಸರಿ ಮಾಡಿಲ್ಲ, ನೀವು ಮತ್ತೆ ತನಿಖೆ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಅವ್ರು ನಿರ್ಲಕ್ಷ್ಯ ತೋರಿಸಿದ್ರ ಬಗ್ಗೆ ಮಾನ್ಯ ನ್ಯಾಯಾಲಯ ಅವ್ರಿಗೊಂದು ಶೋಕಾಸ್ ನೋಟಿಸನ್ನು ಕಂಡು ಮಾಡಿದೆ. ಸೊ ಇದನ್ನೆಲ್ಲ ಪರಿಗಣಿಸಿ ನಾವು CBI ಕೊಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕು, ಯಡಿಯೂರಪ್ಪ ಪ್ರಕರಣದಲ್ಲಿ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ರು, ಈಗೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಗೌರವ, ಅದರದ್ದೇ ಆದ ಘನತೆ ಇರೋದ್ರಿಂದ ಒಬ್ಬ ಆರೋಪಿತ ವ್ಯಕ್ತಿ ಆ ಸ್ಥಾನ ಕೂತ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಸೊ ಹಾಗಾಗಿ ಅವರೊಬ್ಬ ವಕೀಲರಾಗಿ ಕೂಡ ಇದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಅವರೇ ಸ್ವತಃ ರಾಜೀನಾಮೆ ಕೊಟ್ಟರೆ ಅವ್ರ ವ್ಯಕ್ತಿತ್ವಕ್ಕೆ ಒಂದು ಘನತೆ ಇರುತ್ತೆ. ಸೊ ಇಲ್ಲ ಅಂತೇಳಿದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಅವರೇ ಏನು ಮಸಿ ಇಲ್ಲ, ಕಪ್ಪು ಚಿಕ್ಕಿಲ್ಲ ಅಂತ ಹೇಳ್ತಿದ್ರು. ಈಗ ಅವರೇ ಮಸಿ ಬಳ್ಕೊಳ್ತಾ ಇರುತ್ತೆ ಹೇಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಪರ ಮಾತ್ರ ಅವರೆಲ್ಲ ಮನಸ್ಸೊಳಗಿಂದ ಮಾತಾಡೋದು ಹೇಳೋಕ್ಕಾಗಲ್ಲ. ಅವ್ರನ್ನ ಮೆಚ್ಚೋ ಉದ್ದೇಶದಿಂದ ಮನಸ್ಸೊಳಗೆ ಅವ್ರು ಖುಷಿ ಪಡೆದ್ರು ಕೂಡ ಹೊರಗಡೆ ಏನೋ ದೊಡ್ಡ ಆತಂಕ, ಸಿದ್ದರಾಮಯ್ಯ ಅವ್ರಿಗೆ ಇದಾಗ್ತಿದೆ ಅನ್ನೋ ಭಯ ವ್ಯಕ್ತಪಡಿಸುವಂಥ ನಾಟಿಕೆ ಬೆಳವಣಿಗೆ ಕೂಡ ನಡೀತಾ ಇದೆ. ಇದೆಲ್ಲ ಕೋರ್ಟಲ್ಲಿ ಇದ್ದು ವಿಚಾರಣೆ ನಡೀಬೇಕಾದ್ರೆ ಈ ಲಕ್ಷ್ಮಣವ್ರು ಹೋಗ್ಬಿಟ್ಟು ಒಂದು ಸರ್ಕಾರಿ ಅನಧಿಕೃತ ಹೋಗ್ಬಿಟ್ಟು ಲೈಟ್ ಬಿಟ್ಟು ತೋರಿಸೋಂತ ಏನಿದೆ ಅದು ತನಿಖಾಧಿಕಾರಿ ಮಾಡ್ತಾರೆ. ಇವ್ರು ತನಿಖಾಧಿಕಾರಿ ನಮ್ಗೆ ಹೇಳ್ತಾರೆ ತನಿಖಾಧಿಕಾರ ಅಂತೇಳಿ, ಇವ್ರು ತನಿಖಾಧಿಕಾರರೇ ಅದು ಹೋಗ್ಬಿಟ್ಟು ಒಂದು ಸರ್ಕಾರಿ ದಾಖಲೆನ ಕಚೇರಿಲಿ ದಾಖಲೆನ ತೊಗೊಂಡು ಲೈಟ್ನವ್ರು ಬಿಡ್ತಾರೆ ಅಂತಂದರೆ ಇವರ ಇತಿಹಾಸತ್ರುಗಳೇ. ಭಯ ಏನಾದ್ರು ಕಾಡ್ತಾ ಇದೆಯಾ? ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ನಡೆಸಿದೆ ಅಂತ, ಅಥವಾ ಯಾವ್ದಾದ್ರು ಥ್ರೆಟ್ನಿಂಗ್ ಕಾಲ್ಗಳು ಅಥವಾ ಎದುರಿಸುವಂಥದ್ದು ಬೆದರಿಸುವಂಥದ್ದು ಇದನ್ನೇ ಆಗ್ತಾ ಇದೆ? ಸರ್, ಖಂಡಿತವಾಗಲೂ ಯಾವುದೇ ಭಯ ನನಗಿಲ್ಲ. ಯಾಕಂದರೆ ನಾನು ಜೀವ ಭಯ ಬಿಟ್ಟೆ ಈ ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಸಾಕಷ್ಟು IPS ಅಧಿಕಾರಿಗಳು, ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲರ ವಿರುದ್ಧ ಹೋರಾಟ ಮಾಡಿದ್ದೀನಿ. ನಾನು ಜಗ್ಗಿಲ್ಲ, ಬಗ್ಗಿಲ್ಲ, ನನ್ನ ಹೆಜ್ಜೆನ ಹಿಂದೆ ಇಟ್ಟಿಲ್ಲ. ಸೊ ಈ ಪ್ರಕರಣದ ಅಷ್ಟೇ, ನಾನು ಏನು ಮೊದಲು ಬೇರೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀನಿ ಈಗಲೂ ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಭಯ ನನಗಿಲ್ಲ. ಪೊಲೀಸ್ ಆಯುಕ್ತರಿದ್ದಾರೆ, ಅವ್ರು ಸಿದ್ದರಾಮಯ್ಯ ಕೃಪಾ ಕನೆಕ್ಷನ್ನೇ ಇಲ್ಲಿ ಆಯುಕ್ತರಾಗಿರೋಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಅವರು ನನ್ನ ಪರವಾಗಿ ನಡ್ಕೊಳ್ತಾರೆ ಅನ್ನೋದು ನಾನು ನಿರೀಕ್ಷೆ ಇಟ್ಕೊಂಡು ಮೂರ್ಖತರ ಪರಮಾವಧಿ. ಹಾಗಾಗಿ ಅವರು ನನಗೆ ರಕ್ಷಣೆ ಬೇಕಾದ್ರೆ ನನಗೆ ರಕ್ಷಣೆ ದೇವರಿದ್ದಾನೆ, ಜನರ ಅವ್ನ ಬೆಂಬಲ ಇದೆ. ಹಾಗಾಗಿ ನನಗೇನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಹಂತವಾಗಿ ಜಯಗಳಿಸ್ತಾ ನೋಡೋದು ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ ತಾರ್ಕಿಕ ಅಂತೇನು ಕಾಣಿಸ್ತೀವಿ, ಕೊನೆ ಅಂತೇನ ಬಿಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಆಗಿದೆ. ಇದು ಸ್ನೇಹಮಯಿ ಕೃಷ್ಣ ಅವರ ಮನದಾಳದ ಮಾತುಗಳು. ಈಗಾಗಲೇ ಹೋರಾಟವನ್ನು ಆರಂಭಿಸಿದ್ದೇನೆ, ಯಾವುದೇ ಭಯ ನನಗೆ ಇಲ್ಲ, ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇನೆ, ಎಲ್ಲ ಹೋರಾಟಗಾರರಿಗೂ ಇದು ಸ್ಫೂರ್ತಿಯಾಗಲಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.